ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಮಕರ ಸಂಕ್ರಾಂತಿ ಬಂದೇ ಬಿಡ್ತು. 2026 ಕ್ಯಾಲೆಂಡರ್ ಅಲ್ಲಿ ನಮ್ದು ವರ್ಷ ತಿಂಗಳು ಎಲ್ಲ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಡಿಸೆಂಬರ್ 31, 2025ನೇ ತಾರೀಕು ಎಲ್ಲರೂ ಹೇಳ್ತಾ ಇದ್ರು ಕ್ಯಾಲೆಂಡರ್ ಇನ್ನೇನು ಬಂತು ಅಂತ. ಆಲ್ರೆಡಿ ನಾವು 14 ಎಂಟರ್ ಆಗ್ಬಿಟ್ಟಿದೀವಿ. ಮಕರ ಸಂಕ್ರಾಂತಿ ಹಬ್ಬಕ್ಕೆ ನಾವು ಆಲ್ರೆಡಿ ಎಂಟರ್ ಆಗಿದ್ದೀವಿ. ಆದರೂ ಈ ಸಾರಿ ಮಕರ ಸಂಕ್ರಾಂತಿ ಜನವರಿ 15ನೇ ತಾರೀಕು ಮಾಡುವಂಥದ್ದು ತುಂಬಾ ಶ್ರೇಷ್ಠ ಅಂತ. ಯಾಕೆ ಅಂದ್ರೆ 14ನೇ ತಾರೀಕು ಮಧ್ಯಾಹ್ನ 3 ಗಂಟೆಯ ನಂತರ ಸಂಕ್ರಮಣ ಸ್ಟಾರ್ಟ್ ಆಗುತ್ತೆ. ಆಗ ನಮಗೆ ಏನ್ ಹೇಳಿ ಮಕರ ಸ್ನಾನ ನಮಗೆ ಸಿಕ್ಕೋದಿಲ್ಲ. ಸೊ ಸಂಕ್ರಮಣದ ಹಬ್ಬವನ್ನು ಕೂಡ ಸರಿಯಾಗಿ ಆಚರಣೆ ಮಾಡೋಕ್ಕೆ ಆಗೋದಿಲ್ಲ. ನನಗೆ ಗೊತ್ತಿಲ್ಲ, ಎಷ್ಟೋ ಜನ ಹೇಳ್ತಾ ಇದ್ರು ಸಂಜೆಯ ನಂತರನೂ ಎಷ್ಟೋ ಕಡೆಗೆ ಪೊಂಗಲ್ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಂತ. ಬಟ್ ಶ್ರೇಷ್ಠವಾಗಿ ಇರುವಂತದ್ದು ಜನವರಿ 5ನೇ ತಾರೀಕು ನಾವೆಲ್ಲರೂ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡೋಣ. ಇಲ್ಲಿ ಏನಾಗುತ್ತೆ, ನಮಗೆ ಸೂರ್ಯ ಪಥಚಲನೆ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ ವಿಷಯ. ಸೊ ಹೀಗಿರುವಾಗ ನಾನು ನಿಮಗೆ ಇವತ್ತು ತಗೊಂಡು ಬಂದಿರುವಂಥದ್ದು ತುಂಬಾ ಒಂದು ಪವರ್ಫುಲ್ ಆಗಿರುವಂತ ಒಂದು ಯಂತ್ರವನ್ನ ತಗೊಂಡು ಬಂದಿದ್ದೀನಿ. ಆ ಯಂತ್ರವನ್ನ ನೀವೇ ನಿಮ್ಮ ಕೈಯಾರೆ ನೀವೇ ಅದನ್ನ ರೆಡಿ ಮಾಡಿಕೊಂಡು ಯಾರಿಗೆಲ್ಲ ಯಾವ ಸಮಸ್ಯೆಗಳಿಂದ ನೀವು ಸಫರ್ ಮಾಡ್ತಾ ಇದ್ದೀರೋ ಅಂಥವರು ಎಲ್ಲರೂ ಕೂಡ ಈ ಒಂದು ಸೂರ್ಯ ಯಂತ್ರವನ್ನ ನೀವು ತಯಾರು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಅನ್ಸುತ್ತೆ ಮೊದಲನೇದಾಗಿ ನಾವು ನಮಗೆ ಒಂದು ಉನ್ನತ ಅಧಿಕಾರ ಸಿಗ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಸಾಕಷ್ಟು ಜನ ನಮಗೆ ಗವರ್ನಮೆಂಟ್ ಜಾಬ್ ಬೇಕು ಅಂತ ಹೇಳಿ ಎಲ್ಲರೂ ಕೇಳ್ತಾ ಇರ್ತಾರೆ. ಜಾತಕದಲ್ಲಿ ಅವರು ಸೂರ್ಯ ಉಚ್ಚ ಸ್ಥಾನ ಇದ್ರೆ ಯಾರೆಲ್ಲ ಜಾಬಿಗೆ ಟ್ರೈ ಮಾಡಿರ್ತಾರೋ ಅವರಿಗೆ ಗವರ್ನಮೆಂಟ್ ಜಾಬ್ ಸಿಗುತ್ತೆ ಅಂತ ಹೇಳಿ ಶಾಸ್ತ್ರಜ್ಞರು ಅಸ್ಟ್ರಾಲಜರ್ಸ್ಗಳೆಲ್ಲ ಹೇಳ್ತಾರೆ. ಸೊ ಇಷ್ಟು ಮಾತ್ರ ನನಗೆ ಗೊತ್ತಿದೆ. ಐ ಆಮ್ ನಾಟ್ ಎ ಅಸ್ಟ್ರಾಲಜರ್. ಓಕೆ, ಇಲ್ಲಿ ಏನು ಅಂತ ಹೇಳಿದ್ರೆ ಸೂರ್ಯನ ಪ್ರಭಾವ ಎಷ್ಟು ನಮ್ಮ ಜೀವನದಲ್ಲಿ ಸ್ಟ್ರಾಂಗ್ ಆಗಿ ಇರುತ್ತೋ ನಮ್ಮ ಒಂದು ಫಿಸಿಕಲಿ, ಮೆಂಟಲಿ ಹಾಗೂ ನಾವು ಪರ್ಸನಲಿ ನಾವು ಎಷ್ಟು ಡೆವಲಪ್ ಮಾಡ್ಕೊಳ್ಬಹುದು ಅಂತ ಹೇಳಿ ಆಸ್ ಅ ಸ್ಪಿರಿಚುವಲ್ ಪರ್ಸನ್ ನಾನು ನಿಮಗೆ ಇದನ್ನ ಹೇಳ್ಬಹುದು. ಸೊ ಒಂದು ಏನು ಅಂತ ಹೇಳಿದ್ರೆ ನಂಬರ್ 1 ಅನ್ನುವಂಥದ್ದು ಸೂರ್ಯನ ನಂಬರ್. ಇದರಲ್ಲಿ ನಾವು ಏನ್ ಮಾಡ್ತೀವಿ, ಈ ಒಂದು ಯಂತ್ರವನ್ನ ನಿಮಗೆ ಈ ಒಂದು ಮಕರ ಸಂಕ್ರಾಂತಿಯ ಹಬ್ಬದ ದಿನನೇ ನೀವು ಈ ಒಂದು ಯಂತ್ರವನ್ನ ರಚಿಸಬೇಕು, ಅಂದ್ರೆ ಬರಿಬೇಕಾಗತ್ತೆ. ಯಾವುದೇ ಒಂದು ಯಂತ್ರಗಳನ್ನ ನಾವು ಸರಿಯಾದ ಸಮಯಕ್ಕೆ ಸರಿಯಾದ ಒಂದು ದಿನಾಂಕವನ್ನು ನೋಡಿನೇ ನಾವು ಮಾಡಬೇಕಾಗತ್ತೆ. ಯಾವಾಗಂದ್ರೆ ಆವಾಗ ಆ ಒಂದು ಯಂತ್ರಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ನಿಮ್ ಎಲ್ಲರಿಗೂ ಒಂದು ಯಂತ್ರವನ್ನ ಪ್ರಿಪೇರ್ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ. ಇದನ್ನ ಭೋಜ್ ಪತ್ರ ಅಂತ ಹೇಳಿ ಕರೀತಾರೆ. ಯಂತ್ರ ಅಂದ ತಕ್ಷಣನೇ ಯಂತ್ರವನ್ನ ನಾವು ಬರೀಲಿಕ್ಕೆ, ರಚಿಸ್ಲಿಕ್ಕೆ ಉಪಯೋಗ ಮಾಡುವಂತ ವಸ್ತು ಯಾವುದು ಅಂದ್ರೆ ಈ ಒಂದು ಭೋಜ್ ಪತ್ರ. ಈ ಭೋಜ್ ಪತ್ರ ಅನ್ನುವಂಥದ್ದು ತುಂಬಾ ತಿನ್ನಾಗಿರುತ್ತೆ. ಅಂದ್ರೆ ಈ ಕವರಲ್ಲೇ ನಿಮ್ಗೆ ಆರ್ಡರ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಕಡೆಗೆ ಗ್ರಂಥಿಗೆ ಅಂಗಡಿನಲ್ಲಿ, ಪೂಜಾ ಸಾಮಗ್ರಿ ಸಿಗುವಂತ ಅಂಗಡಿಗಳಲ್ಲಿ, ಇವಾಗ ಅಮೆಜಾನ್ ಅಲ್ಲಿ ಕೂಡ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಕಡೆಗೂ ಸಿಗುತ್ತೆ. ಈ ಒಂದು ಭೋಜ್ ಪತ್ರದಲ್ಲಿ ನೀವು ಯಂತ್ರವನ್ನ ರಚಿಸಬೇಕಾಗತ್ತೆ. ಓಕೆ, ಇದು ಹೀಗೇನೆ ಬಂದಿರುತ್ತೆ. ನಾವು ಇದನ್ನ ತಿಳ್ಕೊಳ್ಳಿ. ಈ ಒಂದು ಭೋಜ್ ಪತ್ರದ ಮೇಲೆ ನಾವು ಹೇಗಂದ್ರೆ ಹಾಗೆ ಯಂತ್ರವನ್ನ ಬರೀಲಿಕ್ಕೆ ಬರೋದಿಲ್ಲ. ಇದಕ್ಕೆ ಭೋಜ್ ಪತ್ರ ಹೇಗೆ ನಮಗೆ ಶ್ರೇಷ್ಠವಾಗಿರುತ್ತೋ ಅದೇ ರೀತಿ ನಮಗೆ ಇಲ್ಲಿ ಅಷ್ಟಗಂಧ ಚೂರ್ಣ ಅಂತಾನು ನಮಗೆ ಸಿಗುತ್ತೆ. ಈ ಒಂದು ಅಷ್ಟಗಂಧ ಚೂರ್ಣವನ್ನ ನಾವು ಇಟ್ಕೊಂಡು ಇದರಲ್ಲಿ ಇದು ಲಿಕ್ವಿಡ್ ಆಗು ಸಿಗುತ್ತೆ, ಕೆಲವೊಂದು ಸಾರಿ ನಮಗೆ ಪೌಡರ್ ಅಲ್ಲೂ ಕೂಡ ಸಿಗುತ್ತೆ. ಈ ಒಂದು ಪೌಡರ್ ಸಿಕ್ಕಿರೋದನ್ನ ನಾವು ಗಂಗಾ ಜಲವನ್ನ ಸ್ವಲ್ಪ ಟಚ್ ಮಾಡಿಕೊಂಡು ನಾವು ಇದನ್ನ ಬರಿಬೇಕಾಗತ್ತೆ. ಆದ್ರೆ ಯಾವ ಮುಖಾಂತರ ಬರಿಬೇಕಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಆ ಯಂತ್ರವನ್ನ ರಚನೆ ಮಾಡ್ಲಿಕ್ಕೆ ಅಂತಾನೆ ಇಲ್ಲಿ ನಮ್ಗೆ ಒಂದು ಸ್ಟಿಕ್ ಬಂದಿರುತ್ತೆ. ಇದು ಯಾವ ಸ್ಟಿಕ್ ಅಂತ ಹೇಳಿದ್ರೆ ದಾಳಿಂಬೆ ಗಿಡದ ಒಂದು ಕಡ್ಡಿಯಿಂದ ನಾವು ಈ ಒಂದು ಯಂತ್ರವನ್ನ ಬರಿಬೇಕಾಗತ್ತೆ. ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ ಯಾರು ನೀವು ಕಷ್ಟಪಡೋದು ಬೇಕಾಗಿಲ್ಲ. ಎಲ್ಲದು ನಿಮಗೆ ಪೂಜಾ
ಸಾಮಗ್ರಿ ಸಿಗುವಂತ ಪಲಸಾರಿ ಅಂಗಡಿ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಇದು ಸಿಕ್ಕೇ ಸಿಗುತ್ತೆ. ಕೊನೆಗೆ ಅಮೆಝಾನ್ ಅಲ್ಲಿ ಕೂಡ ನಿಮಗೆ ಇದು ಸಿಗುತ್ತೆ. ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಕ್ಕೇ ಸಿಗುತ್ತೆ. ಭೋಜಪತ್ರ ಅಂತ ನೀವು ಆರ್ಡರ್ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಅದರ ಒಂದು ಪ್ಯಾಕೇಜ್ ತರ ಅದರದ್ದು ಒಂದು ಏನಿರುತ್ತೆ, ಅಷ್ಟಗಂಧ ಚೂರ್ಣ ಇರ್ಬೋದು, ಹಾಗೆ ಈ ಪೆನ್ನು ಅಂತ ನಾವೇನ್ ಕರಿತೀವಲ್ಲ, ಇದು ಒಂದು ದಾಳಿಂಬೆ ಗಿಡದ ಕಡ್ಡಿ. ಇದನ್ನ ಅವರೇ ಆಲ್ರೆಡಿ ಇದನ್ನ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಟ್ಟಿರ್ತಾರೆ. ನೀವು ಆರ್ಡರ್ ಮಾಡಿ ತಗೊಳ್ಳೋದಷ್ಟೇ. ಮತ್ತೆ ಈ ತರನು ಅದು ಇರುತ್ತೆ. ಈ ತರನು ನಿಮಗೆ ದಾಳಿಂಬೆ ಗಿಡದ ಒಂದು ಕಡ್ಡಿಯನ್ನು ಸಹ ಅವರೇ ಕೊಟ್ಬಿಟ್ಟಿರ್ತಾರೆ. ಯಂತ್ರವನ್ನ ನಾವು ಬರಿಬೇಕಾದ್ರೆ ಅಷ್ಟಗಂಧ ಚೂರ್ಣದಲ್ಲೇನೆ ನಾವು ಇದನ್ನ ಬರಿಬೇಕಾಗತ್ತೆ. ಸೊ ಇದನ್ನ ನಿಮ್ಗೆ ನೋಡಿ, ಈ ಅಷ್ಟಗಂಧ ಚೂರ್ಣದಲ್ಲೇನೆ ಬರಿಬೇಕಾಗತ್ತೆ. ಇದು ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಗವರ್ನಮೆಂಟ್ ಜಾಬ್ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರೋ ಅವರಿಗೆ ಖಂಡಿತ ಆಗುತ್ತೆ. ಹಾಗೆ ಜಾಬ್ ಅಲ್ಲಿ ನಿಮಗೆ ಪ್ರಮೋಷನ್ಸ್ ಬೇಕಾ, ಅವರಿಗೂ ಕೂಡ ಈ ಯಂತ್ರವನ್ನ ನೀವು ಬರೆದು ರಚಿಸ್ಬಿಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ. ಹಾಗೆ ನಿಮ್ಗೆ ಸ್ಯಾಲರಿ ಹೈಕ್ ಆಗ್ಬೇಕು ಅಂದ್ರೆ, ನಮ್ಗೆ ಸೊಸೈಟಿನಲ್ಲಿ ನೇಮು ಫೇಮು ಬರಬೇಕು ಅಂತ ಹೇಳಿದ್ರೆ, ಅಧಿಕಾರ ತುಂಬಾ ಜೋರಾದ ಒಂದು ಪವರ್ ನಮ್ಗೆ ಎಂಟರ್ ಆಗ್ಬೇಕು ಅಂತ ಹೇಳಿದ್ರೆ, ನಮ್ಮ ಆರೋಗ್ಯ ವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ, ನಮ್ಮ ವರ್ಚಸ್ಸು ವೃದ್ಧಿ ಆಗ್ಬೇಕು ಅಂತ ಹೇಳಿದ್ರು ಕೂಡ ನಿಮಗೆ ಈ ಒಂದು ಸೂರ್ಯ ಯಂತ್ರ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡಿಕೊಡುತ್ತೆ. ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರೋ, ನಮಗಿನ್ನೂ ನಾವು ಡಿಗ್ರಿ ಮುಗಿಸಿದೀವಿ, ನಮಗಿನ್ನೂ ಕೆಲಸನೇ ಸಿಕ್ಕಿಲ್ಲ, ನಾವು ಎಷ್ಟೋ ಕಡೆಗೆ ಗವರ್ನಮೆಂಟ್ ಜಾಬಿಗೆ ಅಪ್ಲೈ ಮಾಡಿದೀವಿ, ನಮ್ಗಿನ್ನೂ ಸಕ್ಸಸ್ ಆಗಿಲ್ಲ ಅಂತ ಅನ್ಕೊಂಡಿರೋರು, ನಮ್ಗೆ ಯಾಕೋ ಅದೃಷ್ಟ ಸರಿ ಇಲ್ಲ ಅಂತ ಅನ್ಕೊಂಡಿರೋರು, ಎಲ್ಲ ನಮ್ಗೆ ಕಂಪನಿಯಲ್ಲಿ ಬರೀ ನಮಗೆ ಎಷ್ಟೋ ವರ್ಷಗಳಿಂದ ಸ್ಯಾಲರಿ ಹೈಕ್ ಆಗಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿರೋಂಥವ್ರು, ಹಾಗೆ ಪ್ರಮೋಷನ್ ಕೂಡ ನಮಗೆ ಸಿಗ್ತಾ ಇಲ್ಲ, ನಮಗೆ ಬೇಕಾದಂತ ಒಂದು ಜಾಗಕ್ಕೆ ನಾವು ಹೋಗ್ತಾ ಇಲ್ಲ ಅಂತ ಯಾರೆಲ್ಲ ನೀವು ಕೆಲಸದ ವಿಚಾರವಾಗಿ ತುಂಬಾ ತೊಂದರೆ ಪಡ್ತಾ ಇದ್ದೀರೋ, ನಿಮಗೆ ಇದು ಒಂದು ನಾನೇ ನಿಮಗೆ ಡೈರೆಕ್ಟ್ ಆಗಿ ಯಾವ ರೀತಿ ಬರಿಬೇಕು ಅನ್ನೋದನ್ನ ನಾವು ಈ ಯಂತ್ರನ ನಿಮಗೆ ತಗೊಂಡು ಬಂದಿದ್ದೀನಿ. ನೀವುಗಳು ಯಾರ್ಯಾರೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ, ಈ ಮಕರ ಸಂಕ್ರಾಂತಿಯ ಒಂದು ಸಂದರ್ಭ ಏನಿದೆ ಅಲ್ವಾ, ನೀವು ಒಂದ್ ಕೆಲಸ ಮಾಡಿ. ಮಕರ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಸನ್ ಹೋರ, ಸೂರ್ಯ ಹೋರ ಅಂತ ಹೇಳಿ ಗೂಗಲ್ ಸರ್ಚ್ ಮಾಡಿದ್ರೆ ಆ ಒಂದು ಸಮಯ ನಿಮಗೆ ಸಿಗುತ್ತೆ. ಆ ಸಮಯಕ್ಕೆ ಸರಿಯಾಗಿ ನೀವು ಈ ಒಂದು ಭೋಜಪತ್ರದಲ್ಲಿ ಒಂದು ಸೂರ್ಯ ಯಂತ್ರವನ್ನ ರಚನೆ ಮಾಡಿ. ಸನ್ ಹೋರ ಅಂತಾನೆ ಅದಕ್ಕೆ ಕರೆಯುವಂಥದ್ದು. ಇದು ಯಾರು ನೀವು ತುಂಬಾ ತೊಂದರೆ ಪಟ್ಕೊಳ್ಳುವಂಥದ್ದು ಏನು ಬೇಡ. ಒಂದು ಒಳ್ಳೆಯ ಸಮಯದಲ್ಲಿ ಈ ಒಂದು ಸೂರ್ಯ ಯಂತ್ರವನ್ನ ನಾವು ರಚನೆ ಮಾಡ್ತೀವಿ. ನಾನು ಯಾಕೆ ಈ ಒಂದು ಮಕರ ಸಂಕ್ರಾಂತಿಯ ಒಂದು ಸಂದರ್ಭವನ್ನ ನಾವು ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಧನುರಾಶಿಯಿಂದ ಮಕರ ರಾಶಿಗೆ ಈ ನಮ್ಮ ಸೂರ್ಯ ಪ್ರವೇಶ ಆಗುವಂತ ಒಂದು ಸಂದರ್ಭ ಏನಿದೆಯಲ್ವಾ, ಇದು ತುಂಬಾ ಪವರ್ಫುಲ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಸೂರ್ಯ ಯಂತ್ರವನ್ನ ರಚಿಸಿ ಅದಕ್ಕೆ ನಾವು ಅದರದೇ ಆದ, ನಾನು ಇವಾಗ ಮಂತ್ರವನ್ನು ಸಹ ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಮಂತ್ರವನ್ನು ನೀವು ಹೇಳ್ತಾ ಈ ಒಂದು ಸೂರ್ಯ ಯಂತ್ರವನ್ನ ರಚಿಸಿ ಅದನ್ನ ಇಟ್ಟು ನೀವು ದೇವ್ರ ಮನೆಯಲ್ಲಿ ಅದನ್ನ ಇಟ್ಟು ಅದಕ್ಕೆ ಸಹ ಅರಿಶಿನ, ಚಂದನ, ಕುಂಕುಮ ಮತ್ತೆ ಹೂವು, ಅಕ್ಷತೆಗಳನ್ನ ಹಾಕಿ ಈ ಒಂದು ಮಂತ್ರವನ್ನ ಜಪ ಮಾಡ್ತಾ ಹೋಗಿ. ನಾನು ನಿಮಗೆ ಈ ಒಂದು ಮಂತ್ರವನ್ನ ಕೊಡ್ತಾ ಇದ್ದೀನಿ. ಓಂ ಹ್ರಾಂ ಹ್ರೀಂ ರೋಂ ಸೂರ್ಯಾಯ ನಮಃ ಅಂತ ಹೇಳಿ ಈ ಒಂದು ಮಂತ್ರವನ್ನ ಹೇಳಿ, ಈ ಮಂತ್ರದ ಜೊತೆಗೆ ನೀವು ಇನ್ನೊಂದು ಮಂತ್ರವನ್ನು ಹೇಳ್ಕೊಳ್ಬಹುದು. ಓಂ ಗ್ರಿನಿ ಸೂರ್ಯಾಯ ನಮಃ, ಓಂ ಗ್ರಿನಿ ಸೂರ್ಯಾಯ ನಮಃ ಅಂತ ಹೇಳಿ ಈ ಮಂತ್ರವನ್ನು ಹೇಳ್ಬೋದು. ಸೊ ಈ ಮಂತ್ರವನ್ನ ಕಡಿಮೆ ಅಂದ್ರೂ 51 ಸಾರಿ ನೀವು ಈ ಮಂತ್ರವನ್ನ ಜಪ ಮಾಡಬೇಕಾಗತ್ತೆ. ಮಾಡ್ತಾ ಮಾಡ್ತಾ ನಿಮ್ಮ ಉದ್ದೇಶ, ಯಾವ ಉದ್ದೇಶಕ್ಕೆ ನೀವು ಈ ಯಂತ್ರವನ್ನ ಬರೆದಿದ್ದೀರಿ ಅಥವಾ ರಚಿಸಿದ್ದೀರಿ, ಯಾವ ಕಾರಣಕ್ಕೆ ನೀವು ಇದನ್ನ ಪೂಜೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮನಸ್ಸಿನಲ್ಲಿ ಇಟ್ಕೊಂಡು, ನೀವು ಇವಾಗ ಗವರ್ನಮೆಂಟ್ ಜಾಬ್ ಅನ್ನ ನೀವು ಅಪ್ಲೈ ಮಾಡಿದ್ರೆ ನೀವೇನಂತ ಹೇಳ್ಬೇಕು, ನಾವು ಗವರ್ನಮೆಂಟ್ ಜಾಬ್ ಅನ್ನ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿ, ಈ ಜಾಬು ನನಗೆ ಸಿಕ್ಕಿದೆ ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಂಡು ಸೂರ್ಯನಿಗೆ ನೀವು ಪ್ರಾರ್ಥನೆ ಮಾಡ್ತಾ, ನಾನು ಕೊಟ್ಟಿರುವಂತ ಈ ಮಂತ್ರವನ್ನು 51 ಸಾರಿ ಜಪ ಮಾಡ್ತಾ ನನಗೆ ಗವರ್ನಮೆಂಟ್ ಜಾಬ್ ಸಿಕ್ಕಿದೆ ಅಂತ ಹೇಳಿ ಈ ಒಂದು ಪೂಜೆಯನ್ನ ಮಾಡಿ. ನಿಮ್ಮ ಮನೆಯಲ್ಲಿ ದೇವರ
ರೂಮಲ್ಲೇನೆ ಈ ಯಂತ್ರವನ್ನು ಇಟ್ಟು ನೀವು ಇದನ್ನ ಪೂಜೆ ಮಾಡಬೇಕಾಗತ್ತೆ. ಎಷ್ಟು ದಿನ ಪೂಜೆ ಮಾಡಬೇಕು ಅಂತ ಕೇಳಬೇಡಿ. ಒಂದು ಸರಿ ಇದು ರಚಿಸಿದ್ರೆ ಇದು ಎಲ್ಲದಕ್ಕೂ ನಿಮ್ಮ ಕೊನೆಯವರೆಗೂ ನಿಮ್ಮ ಅಧಿಕಾರ ಪ್ರಾಪ್ತಿಗೆ, ಆರೋಗ್ಯ ಪ್ರಾಪ್ತಿಗೆ, ಅಭಿವೃದ್ಧಿಗೆ, ರಿಲೇಶನ್ಶಿಪ್ ಪ್ರಾಬ್ಲಮ್ ಇರಬಹುದು. ಆ ರಿಲೇಶನ್ಶಿಪ್ ಪ್ರಾಬ್ಲಮ್ ಅಂದ್ರೆ ಎಲ್ಲಿ ಅಂತ ಹೇಳಿದ್ರೆ, ತಂದೆ ಮಗನ ಸಂಬಂಧದಲ್ಲಿ ಯಾವುದೇ ತರದ ಒಂದು ಬಿರುಕು ಮೂಡಿದೆ ಅಂದ್ರೆ ಅದರಲ್ಲಿ ಸೂರ್ಯನ ಒಂದು ಪ್ರಭಾವ ಕಮ್ಮಿ ಇರುತ್ತೆ ಅಂತಾನೆ ಹೇಳ್ಬೋದು, ಅಥವಾ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ತಂದೆ ಮಗನ ಮಧ್ಯದಲ್ಲಿ ಯಾವುದೇ ತರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಇದನ್ನ ನಿವಾರಣೆ ಮಾಡ್ಕೋಬಹುದು. ಮನೆಯಲ್ಲಿ ಯಾರಿಗೋ ಒಬ್ರಿಗೆ ಸೂರ್ಯನ ಒಂದು ದೃಷ್ಟಿ ಕಮ್ಮಿ ಇರುವಾಗ ಏನಾಗುತ್ತೆ, ಅಥವಾ ನಮ್ಮಲ್ಲಿ ಆ ಒಂದು ಬಲ, ಸೂರ್ಯನ ಬಲ ಅಂತ ಹೇಳ್ತೀವಿ ಅಲ್ವಾ, ಸೂರ್ಯನ ಬಲ ನಮ್ಮಲ್ಲಿ ಕಮ್ಮಿ ಆದಾಗ ಏನಾಗುತ್ತೆ, ನಮ್ಮ ಸಂಬಂಧಗಳಲ್ಲಿ ಬಿರುಕು ಸಹ ಮೂಡುವಂಥದ್ದು. ಹಾಗೆ ದೇಹದಲ್ಲಿ ಇಮ್ಯುನಿಟಿ ಪವರ್ ಕೂಡ ನಮ್ಮಲ್ಲಿ ಕಮ್ಮಿ ಆಗ್ತಾ ಇರುವಂಥದ್ದು. ಅನಾರೋಗ್ಯ ಸದಾ ಕಾಲ ಕಾಡ್ತಾ ಇರುವಂಥದ್ದು. ಎಲ್ಲರಿಗೂ ಗೊತ್ತಿದೆ, ಅನಾರೋಗ್ಯ ಅಂದ ತಕ್ಷಣ ಆದಿತ್ಯ ಹೃದಯ ಸ್ತೋತ್ರವನ್ನ ಪಾರಾಯಣ ಮಾಡಿ, ಪಠಣೆ ಮಾಡಿ, ಶ್ಲೋಕವನ್ನ ಹೇಳ್ಕೊಳ್ಳಿ, ಮಂತ್ರವನ್ನ ಹೇಳ್ಕೊಳ್ಳಿ ಸೂರ್ಯನಿಗೆ. ದಿನನಿತ್ಯವೂ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸಿ. ಇದು ಎಲ್ಲದೂ ಇದೆ. ಸೂರ್ಯ ಇಲ್ಲದೆ ಇದ್ರೆ ಏನೂ ಇಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಇಂಥ ಒಂದು ಮಕರ ಸಂಕ್ರಾಂತಿಯ ಒಂದು ಒಳ್ಳೆಯ ಸಂದರ್ಭದಲ್ಲಿ ಯಾರೆಲ್ಲ ನೀವು ನಮ್ಮ ಒಂದು ಅಭಿವೃದ್ಧಿ ಆಗ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವರಿಗೆ ಈ ಒಂದು ಸೂರ್ಯ ಯಂತ್ರವನ್ನ ನೀವೇ ರಚಿಸಿ ಬರೀಲಿಕ್ಕೆ ಹೇಳಿದ್ದೀನಿ. ಹಾಗಾದ್ರೆ ಈಗ ನೀವೆಲ್ರೂ ಕೇಳ್ಬೋದು, ನಾವು ಅದನ್ನ ತರಿಸ್ಕೊಳ್ಳಿಲ್ಲ, ನಮ್ಮ ಹತ್ರ ಭೋಜಪತ್ರ ಇಲ್ಲ, ಅಷ್ಟಗಂಧ ಚೂರ್ಣ ಇಲ್ಲ, ಹಾಗೆ ನಮ್ಮ ಹತ್ರ ದಾಳಿಂಬೆ ಕಡ್ಡಿ, ನಾವು ಇದು ಯಾವುದನ್ನು ನಾವು ತರಿಸ್ಕೊಳ್ಳಿಲ್ಲ, ನಿಮ್ಮ ವಿಡಿಯೋ ಇವಾಗ ಸಿಕ್ತು, ನಮಗೆ ಟೈಮ್ ಇಲ್ಲ, ನಮಗೆ ಸಿಗ್ಲಿಲ್ಲ, ಈ ತರ ಎಲ್ಲ ಯಾರಿಗೆಲ್ಲ ಇಲ್ಲ ಇಲ್ಲ ಅಂತ ಅನ್ಕೊಂಡಿದ್ದೀರೋ ಅವರಿಗೆಲ್ಲ ಒಂದು ಇದಕ್ಕೆ ಒಂದು ಪರ್ಯಾಯ ಹೇಳ್ಬೋದು. ಯಾವುದು ಅಂತ ಹೇಳಿದ್ರೆ, ಯೆಲ್ಲೋ ಶೀಟ್ ತಗೊಳ್ಳಿ. ನೀವು ಯೆಲ್ಲೋ ಶೀಟ್ ತಗೊಂಡು ಅದು ಕೂಡ ನೀವು ಇಷ್ಟೇ ಒಂದು ಚೌಕಾಕಾರದಲ್ಲಿ ಅಂದ್ರೆ ಸ್ಕ್ವೇರ್ ಆಗಿ ಒಂದು ಯೆಲ್ಲೋ ಶೀಟ್ ಅನ್ನ ತಗೊಳ್ಳಿ. ಯೆಲ್ಲೋ ಶೀಟ್ ಅಲ್ಲಿ ನೀವು ರೆಡ್ ಸ್ಕೆಚ್ ಪೆನ್, ಮೈಕ್ರೋಟಿಕ್ ಪೆನ್ ಯಾವ್ದಾದ್ರು ಸರಿ, ರೆಡ್ ಇಂಕ್ ಅಲ್ಲಿ ನೀವು ನಾನು ಕೊಟ್ಟಿರುವಂತ ಈ ಒಂದು ನಿಮಗೆ ಪಿಕ್ಚರ್ ಅನ್ನ ಕೊಡ್ತೀನಿ, ಅದನ್ನ ನೀವು ರೆಡ್ ಇಂಕ್ ಅಲ್ಲಿ ನೀವು ಬರೀ. ಯೆಲ್ಲೋ ಶೀಟು ರೆಡ್ ಸ್ಕೆಚ್ ಪೆನ್ ಅಲ್ಲಿ ನೀವು ಈ ಒಂದು ಯಂತ್ರವನ್ನ ರಚಿಸಿ ಅವತ್ತಿನ ದಿನ ನೀವು ಯಂತ್ರ ರಚಿಸಿದ ನಂತರ ನೋಡಿ, ಇಲ್ಲಿ ಒಂದು ನೀವು ಹೇಳೋದು ನಾನು ಮರ್ತೋದೆ. ಏನು ಅಂತ ಹೇಳಿದ್ರೆ, ನೀವು ಯಂತ್ರವನ್ನ ರಚನೆ ಮಾಡುವಾಗ ಮಧ್ಯದಲ್ಲಿ ಎದ್ದು ಹೋಗುವಂಥದ್ದು, ಬೇರೆಯವರೊಟ್ಟಿಗೆ ಮಾತಾಡುವಂಥದ್ದು, ಇದು ಯಾವುದನ್ನೂ ಮಾಡಬೇಡಿ. ಒಳ್ಳೆ ಮನಸ್ಸಿನಿಂದಾನೇ ನೀವು ಈ ಯಂತ್ರವನ್ನ ರಚಿಸಬೇಕಾಗತ್ತೆ. ತುಂಬಾ ಒಂದು ಒಳ್ಳೆಯ ಜಾಗದಲ್ಲಿ ಕುತ್ಕೊಂಡು ಮನಸ್ಸಿಟ್ಟು ಶುಭ್ರವಾಗಿ ನೀವು ಆತ್ಮ ಪೂರ್ತಿಯಾಗಿ ಇದನ್ನ ರಚನೆ ಮಾಡ್ಕೊಳ್ಳಿ. ಹಾಗೆ ಇದನ್ನ ನೀವು ಪೂಜೆ ಮಾಡ್ಬೇಕಾದ್ರೆ ಸೂರ್ಯ ಮಂತ್ರವನ್ನು ಮನಸ್ಸಿಟ್ಟು ನೀವು ಮಾಡ್ಕೊಳ್ಳಿ. ನಿಮ್ಮ ಉದ್ದೇಶ, ಕಾರಣ ಯಾವ್ದಿದೆ ಅನ್ನೋದನ್ನ ಸರಿಯಾಗಿ ಹೇಳ್ಕೊಂಡು ಮಾಡ್ಕೊಳ್ಳಿ. ಯಾವುದಕ್ಕೆಲ್ಲ ನಿಮಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ನೀವೇ ನೋಡ್ತೀರಿ. ಏನೋ ಒಂದು ದೋಷ ಇದೆ, ಲೋಪ ಇದೆ, ಕಂಟಕ ಇದೆ, ಕೆಟ್ಟ ದೃಷ್ಟಿ ಬಿದ್ದಿದ್ರು ಕೂಡ ಈ ಒಂದು ನೀವು ಮಂತ್ರ ಪಠಣೆ ಮಾಡ್ತಾ ಮಾಡ್ತಾ ನಿಮಗೆ ಬಂದಿರೋ ಅಂತ ಒಂದು ಕೆಟ್ಟದ್ದೆಲ್ಲ ದೂರ ಆಗಿ ನಿಮ್ಮ ಜೀವನದಲ್ಲೂ ಕೂಡ ಅಧಿಕಾರ ಪ್ರಾಪ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ಈ ಒಂದು ಸೂರ್ಯ ಯಂತ್ರವನ್ನ ರಚನೆ ಮಾಡಿ. ಮತ್ತೆ ನೀವು ಸೂರ್ಯ ಯಂತ್ರವನ್ನ ರಚನೆ ಮಾಡಿದ್ಮೇಲೆ ಅದು ಹಾಗೇ ಇರುತ್ತೆ, ನೀವು ಪೂಜೆ ಮಾಡ್ಕೊಳ್ತಾ ಹೋಗ್ತೀವಿ. ಎಷ್ಟೋ ಜನ ಮನೆಯಲ್ಲಿ ಯಂತ್ರಗಳನ್ನ ಇಟ್ಟು ಪೂಜೆ ಮಾಡ್ತಾರಲ್ಲ, ಹಾಗೆ ಆಗ ಒಂದು ವೇಳೆ ನಿಮಗೆ ಎಲ್ಲದೂ ಸಕ್ಸಸ್ ಆಗಿದೆ, ನಮಗೆ ಇನ್ನ ಈ ಯಂತ್ರವನ್ನ ಇಟ್ಕೊಳಕ್ ಆಗಲ್ಲ ಅಂತ ಅಂದ ಸಂದರ್ಭದಲ್ಲಿ ಆ ಯಂತ್ರವನ್ನು ಬರ್ನ್ ಮಾಡ್ಬಿಟ್ಟು ಆ ಆಶಸ್ ನ ಯೂನಿವರ್ಸಿಗೆ ಕಳಿಸ್ಕೊಡಿ. ಓಕೆ, ಅಥವಾ ಆ ಒಂದು ಇದು ಯಂತ್ರದ ಮೇಲೆ ನೀರನ್ನ ಹಾಕಿದಾಗ ಅದ್ರ ಮೇಲೆ ನಾವು ಬರ್ದಿರೋದು ಎಲ್ಲದೂ ಅಳಸಿ ಹೋಗುತ್ತೆ. ಅದನ್ನ ನೀವು ಆಮೇಲೆ ಡಿಸ್ಕಾರ್ಡ್ ಮಾಡಬಹುದು. ಈ ತರ ಏನಾದ್ರೂ ನೀರು ಕಾಣಿಸುವಂಥದ್ದು ಅಥವಾ ಅಗ್ನಿ ಸ್ಪರ್ಶ ಮಾಡುವಂಥದ್ದು ಮಾಡಿ ನೀವು ಇದನ್ನ ಡಿಸ್ಕಾರ್ಡ್ ಮಾಡಬಹುದು. ಬಿಟ್ರೆ ಇದು ತಕ್ಷಣಕ್ಕೆ ನೀವು ಆಯ್ತಾ ಒಂದು ದಿನದ 2 ದಿನದ ಆ ತರ ಅಲ್ಲ. ನೀವು ನಿರಂತರವಾಗಿ ಇದನ್ನ ಮನಸ್ಸಿಟ್ಟು ಮಾಡ್ತಾ ಹೋಗಿ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಸೂರ್ಯನ ಬಲ ನಿಮ್ಮಲ್ಲಿ ವೃದ್ಧಿ ಆಗುತ್ತೆ. ಮಕರ ಸಂಕ್ರಾಂತಿಯ ಒಂದು ಒಳ್ಳೆಯ ಸಂದರ್ಭದಲ್ಲಿ ಸೂರ್ಯ ಯಂತ್ರ ನಿರ್ಮಾಣ ಅಥವಾ ರಚನೆ ಮಾಡೋದನ್ನ
ಮಾಡಿಕೊಂಡು ನಿಮ್ಮ ಡ್ರೀಮ್ ಜಾಬ್ ಏನೇನೆಲ್ಲ ಇದೆಯೋ ಅಭಿವೃದ್ಧಿ ಸಂಪತ್ತು ಕೂಡ ಎಲ್ಲದೂ ಧನ ಪ್ರಾಪ್ತಿಗೂ ಕೂಡ ಇದು ಉಪಯೋಗಕ್ಕೆ ಬರುತ್ತೆ. ನಮ್ಮ ಮನೆಯಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಸಂಪತ್ತು ತುಂಬಿ ತುಳುಕಬೇಕು, ಆರೋಗ್ಯದಲ್ಲಿ ವೃದ್ಧಿ ಆಗಬೇಕು, ಹಾಗೆ ಸಂಬಂಧಗಳು ವೃದ್ಧಿ ಆಗಬೇಕು ಅನ್ಕೊಂಡು ನೀವು ಇದನ್ನ ಪೂಜೆ ಮಾಡ್ತಾ ಹೋಗಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದೆ ಮತ್ತೊಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗ್ಬರ್ಲಾ. ನಮಸ್ಕಾರ.